ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಶ್ರೀ ಎಲ್ ಸಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಖಂಡಿತವಾಗ್ಲೂ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ಹೊಸ ನೇಮಕಾತಿ 2020-25 ಆಗಿರೋವಂಥದ್ದು. ಮತ್ತು ಇನ್ನೊಂದೇನು ಅಂತ ಅಂದರೆ, ನೀವು ಯಾವುದೇ ಅರ್ಜಿ ಸಲ್ಲಿಸಬೇಕಾದ್ರೂ ನಿಮಗೆ ಗೊತ್ತಿದ್ದರೆ ನೀವು ಮೊಬೈಲಲ್ಲೇ ಅರ್ಜಿ ಸಲ್ಲಿಸಿ. ಇಲ್ಲ ಅಂತ ಅಂದರೆ ನೀವು ಈಸಿಯಾಗಿ ಸೈಬರ್ ಸೆಂಟರ್ಗೆ ಹೋಗಿ ಈ ರೀತಿ ಕಾಲ ಆಗಿದೆ ಅಂತ ಅಂದರೆ ಅವರು ನಿಮ್ಗೆ ಏನೇನು ಬೇಕೋ ಅದನ್ನು ಯಾವ್ಯಾವ ಅಂದರೆ ಕಂಪ್ಲೀಟಾಗಿ ಡೀಟೇಲಾಗಿ ಅರ್ಜಿ ಹಾಕ್ಕೊಡ್ತಾರೆ. ಸರಿನಾ? ನೀವು ಆಮೇಲಿಂದ ಮೊಬೈಲಲ್ಲಿ ಹಾಕಿ ತಪ್ಪಾಗಿ ಏನೋ ಹೇಳಿದ್ರು ಇವರು ಅನ್ನೋ ರೀತಿ ಆಗಬಾರ್ದು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನಿಮಗೆ ಕಂಪ್ಲೀಟಾಗಿ ಗೊತ್ತಿದೆ, ನಾನು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿರ್ತೀನಿ. ಆ ವೆಬ್ಸೈಟಲ್ಲಿ ಹೋಗಿ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಓದ್ಬಿಟ್ಟು ಆಮೇಲೆ ನೀವು ಅಪ್ಲಿಕೇಶನ್ ಹಾಕುವಂಥದ್ದು. ಇದನ್ನು ನೀವು ಜಾಗೃತವಾಗಿ ತಲೆಯಲ್ಲಿ ಇಟ್ಕೊಂಡಿರಬೇಕು. ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ತೀವಿ ಅಂತ ಅಂದ್ರೂ ಕೂಡ ಅಪ್ಲಿಕೇಶನ್ ಫೀಸ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ನಿಮಗೆ ಮುಂಜಾಗ್ರತೆಯಿಂದ ಹೇಳ್ತಾ ಇರೋದು. ಇನ್ನು ಯಾವ ನೇಮಕಾತಿ ಆಗಿದೆ ಅಂದರೆ, ಕೇಂದ್ರ ಹತ್ತಿ ಮಂಡಳಿಯಲ್ಲಿ ಖಾಲಿ ಹುದ್ದೆಗಳು ಅರ್ಜಿ ಆಹ್ವಾನ ಆಗಿದೆ. ಅಂದರೆ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡಿಂದ ಕಾಲಾಗಿರುವಂಥದ್ದು ಇದು. ಇನ್ನು ಹೊಸದಾಗಿ ನೇಮಕಾತಿ ಅಂತಿದ್ದು ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ರೆಕ್ರೂಟ್ಮೆಂಟ್ ಅಂತಲೇ ಹೇಳ್ಬೋದು. ಇದು ಟೋಟಲ್ ಯಾವ್ಯಾವ ಹುದ್ದೆ ಇದೆ? ಮ್ಯಾನೇಜರ್ ಹುದ್ದೆ ಇದೆ, ಜೂನಿಯರ್ ಅಸಿಸ್ಟೆಂಟ್ಸ್ ಹುದ್ದೆ ಇದೆ. ಒಟ್ಟು 147 ಹುದ್ದೆಗಳು ಭರ್ತಿ ಮಾಡುವಂಥದ್ದು. ಇಲ್ಲಿ ಇಲಾಖೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ ಮತ್ತು ವೇತನ ಶ್ರೇಣಿ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಈ ಮಾಹಿತಿನ. ಮತ್ತು ಲಿಂಕ್ಗಳು ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಆ ಲಿಂಕ್ಗಳನ್ನ ತಕ್ಕೊಂಡು ಇನ್ಸ್ಟ್ರಕ್ಷನ್ ಕೂಡ ಇರುತ್ತೆ. ಆ ಇನ್ಸ್ಟ್ರಕ್ಷನ್ ಕಂಪ್ಲೀಟಾಗಿ ಓದ್ಕೊಂಡು ನೀವು ಆಮೇಲೆ ಅರ್ಜಿ ಸಲ್ಲಿಸೋವಂಥದ್ದು. ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ನಾವು ಅರ್ಧ ವೀಡಿಯೋನೂ ಕಂಪ್ಲೀಟಾಗಿ ನೋಡೋಲ್ಲ, ಇನ್ಸ್ಟ್ರಕ್ಷನ್ನು ಕಂಪ್ಲೀಟಾಗಿ ಓದಲ್ಲ, ಏನೋ ಹೇಳ್ತಾರೆ ಅಂತ ಆಗಬಾರ್ದು. ನಿಮಗೆ ನಾನು ಇಲ್ಲಿ ಹೇಳ್ತೀನಿ ಏನು ಕ್ವಾಲಿಫಿಕೇಷನ್ ಬೇಕೋ ಆ ಕ್ವಾಲಿಫಿಕೇಷನ್ ಇದ್ದರೆ ಅರ್ಜಿ ಸಲ್ಲಿಸಿ. ಸಲ್ಲಿಸಿ ಸಿಕ್ಕಿದ್ರೂ ಸಿಗ್ಬೋದು. ನಾವು ಇರೋ ಪ್ಲೇಸಲ್ಲೇ ಕೆಲಸ ಆಗಬೇಕು ಅಂದರೆ ಅದು ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಎಷ್ಟು ಹುದ್ದೆಗಳಿದೆ ಅಂತ ಅಂದರೆ, ಯಾವಾಗ ವಿದ್ಯಾರ್ಥಿ ಮತ್ತು ವೇತನ ಶ್ರೇಣಿ ಏನಿರ್ಬೋದು, ವಯೋಮಿತಿ ಮತ್ತು ಅರ್ಜಿ ಶುಲ್ಕ, ಹುದ್ದೆಗಳು ಯಾವ್ಯಾವ ಹುದ್ದೆ ಇದ್ದಾವೆ, ಎಲ್ಲ ಮಾಹಿತಿಗಳು ಕೂಡ ಈ ಅರ್ಜಿಯಲ್ಲಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ನೀವು ಕೇಳ್ಬೋದು, ನೋಡಿಕೊಂಡು ಕಂಪ್ಲೀಟಾಗಿ ಮಾಹಿತಿ ತಿಳ್ಕೊಂಡು ನೀವು ಒಂದ್ಸತಿ ಓದ್ಕೊಬೋದು. ನಾನು ಓದಿದ್ದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ವಿಡಿಯೋ ಹಾಕ್ತಿದ್ದೀನಲ್ವ, ಆ ವಿಡಿಯೋ ನೀವು ಒಂದ್ಸತಿ ಓದ್ಕೊಂಬಿಟ್ಟು ಬೇಕಾದರೂ ನೀವು ಅರ್ಜಿ ಶುಲ್ಕ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಹುದ್ದೆಗಳ ವಿವರ ಯಾವೆ ಅಂದರೆ, ಮ್ಯಾನೇಜ್ಮೆಂಟ್ ಅಂದರೆ ಮಾರ್ಕೆಟಿಂಗ್ ಇರೋದು 10 ಹುದ್ದೆಗಳಿದೆ. ಮ್ಯಾನೇಜರ್ ಖಾತೆಗಳು ಅಂದರೆ 10 ಹುದ್ದೆಗಳು. ಇನ್ನು ಜೂನಿಯರ್ ವಾಣಿಜ್ಯ ಕಾರ್ಯನಿರ್ವಾಹ 125 ಹುದ್ದೆಗಳು. ಜೂನಿಯರ್ ಅಸಿಸ್ಟೆಂಟ್ಸು 2 ಹುದ್ದೆಗಳದು. ಇಲ್ಲಿ ಸಂಬಳ ಕೂಡ ಬಂದು ತುಂಬಾ ನಮಗೆ ಸಫಿಷಿಯೆಂಟ್ ಆಗಿರುವಂಥದ್ದು. ಅಂದರೆ ನಮಗೆ ಸಾಕು ಅನಿಸೋಷ್ಟೇ ಇದೆ. ಅಂದರೆ ಇನ್ನು ಏನೇನು ನಮ್ಮ ವಿದ್ಯಾರ್ಹತೆ ಇರ್ಬೋದು ಅಂದರೆ, ಮ್ಯಾನೇಜ್ಮೆಂಟ್ ಅಂದರೆ ಮಾರ್ಕೆಟಿಂಗ್ ಹುದ್ದೆಗೆ ಏನಿರಬೇಕು ಅಂದರೆ MBA ಆಗಿರಬೇಕಲ್ವಾ. ಮಾರ್ಕೆಟಿಂಗ್ ಅಂದರೆ MBA ಆಗಿರ್ಬೇಕು, ಅಥವಾ ಮಾರ್ಕೆಟ್ನಲ್ಲಿ ನಮಗೆ ಸ್ನಾತಕೋತ್ತರ ಪದವಿ ಆಗಿರಬೇಕು. ಮ್ಯಾನೇಜರ್ ಅಂದರೆ ಖಾತೆಗಳ ಹುದ್ದೆಗೆ CA ಆಗಿರಬೇಕು, ಅಥವಾ IC ಡಿಪ್ಲೊಮಾ ಆಗಿರಬೇಕು, ಅಥವಾ MCOM ಆಗಿರ್ಬೋದು. ಇನ್ನು ಜೂನಿಯರ್ ಪದವಿಗೆ ಯಾವುದೇ ರೀತಿಯಾದ ಒಂದು ಪದವಿ ಆಗಿದ್ದರೆ ಓಕೆ. ಜೂನಿಯರ್ಗೆ BSc ಅಥವಾ ಡಿಪ್ಲೊಮಾ ಆಗಿರುವಂಥದ್ದು. ಇಷ್ಟು ಜೂನಿಯರ್ ಅಸಿಸ್ಟೆಂಟ್ಗೆ ಆಗಿರಬೇಕಾಗಿರುವಂತಹ ಇದು ವಿದ್ಯಾರ್ಹತೆ ಇಷ್ಟು ಆಗಿರುತ್ತದೆ. ಪದವಿ ಆಗಿರೋರು ಕೂಡ ಆಗ್ಬೋದು, MBA ಆಗಿರೋರು ಕೂಡ, MCA ಆಗಿರೋರು ಕೂಡ ಇಲ್ಲಿ ಹಾಕ್ಬೋದು. ಇನ್ನು ವೇತನ ಶ್ರೇಣಿ ಬಂದು ಆಯ್ಕೆಯಾದ ಅಭ್ಯರ್ಥಿ ಹುದ್ದೆಗಳ ಪ್ರಕಾರ ನಿಗದಿಯಾದ ವೇತನವನ್ನು ಕಾಟನ್ ಕಾರ್ಪೊರೇಷನ್ ನಿಯಮದಲ್ಲಿ ನೀಡಲಾಗುತ್ತದೆ. ಮತ್ತು ಮ್ಯಾನೇಜಿಂಗ್ ಎಷ್ಟು ಇದೆ? 30,000ದಿಂದ 1,00,000 ಮಾಸಿಕ ಅಂದರೆ ಪರ್ ಮಂತ್ ಇರುತ್ತೆ. ಜೂನಿಯರ್ ಖಾತೆ ಅದು ಕೂಡ 30ರಿಂದ 1,20,000. ಜೂನಿಯರ್ ವಾಣಿಜ್ಯ ಅಂದರೆ ಪದವಿ ಆಗಿರುವಂಥದ್ದು 22,000ದಿಂದ 90,000ವರೆಗೂ ಇರುತ್ತೆ. ಇನ್ನು ಜೂನಿಯರ್ ಅಸಿಸ್ಟೆಂಟು ಕೂಡ ಅಷ್ಟೇ 22ರಿಂದ 90,000, ಹತ್ತಿರ 1,00,000ವರೆಗೂ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ಗರಿಷ್ಠ ವಯಸ್ಸು 30 ಆಗಿರಬೇಕು, 30ಕ್ಕಿಂತ ಹೆಚ್ಚು ಆಗಿರಬಾರ್ದು ಅಂತ ಇಲ್ಲಿ ಹೇಳ್ತಾ ಇರೋದು.
ಇನ್ನು ಯಾವ ರೀತಿ ಆಯ್ಕೆ ಪ್ರತಿಕ್ರಿಯೆ ಇರುತ್ತೆ ಅಂತ ಅಂದರೆ ಲಿಖಿತ ಪರೀಕ್ಷೆ ಇದ್ದೇ ಇರುತ್ತೆ, ದಾಖಲಾತಿ ಪರಿಶೀಲನೆ, ವೈದ್ಯಕೀಯ ಪರಿಶೀಲನೆ ಇದ್ದೇ ಇರುತ್ತೆ. ಇಲ್ಲಿ ಕಾಟನ್ ಅಂದರೆ ಏನನ್ನ ಹೆಲ್ತ್ ಇಶ್ಯೂಸ್ ಇರೋದು ಇದೆಯಾ ಅಂತ. ಇನ್ನು ಲಿಖಿತ ಪರೀಕ್ಷೆ ಕೂಡ ಇರುತ್ತೆ. ದಾಖಲಾತಿ ಪರೀಕ್ಷೆ ಅಂದರೆ ನಮಗೆ ದಾಖಲಾತಿ ಯೂಶುವಲಿ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಈಗ ಕಂಪಲ್ಸರಿ ಆಧಾರ್ ಕಾರ್ಡ್ ಇದೆ ಮತ್ತು ಮಾರ್ಕ್ಸ್ ಕಾರ್ಡ್. ನಮ್ಮ ಇನ್ನು ವಾಣಿಜ್ಯ ಅಥವಾ ವಾಣಿಜ್ಯ ಮಾಮೂಲಿ ಪದವಿ ಅಂದರೆ 10th ಡಿಗ್ರಿ, PUC ಡಿಗ್ರಿ ಇರುತ್ತೆ, ಅದನ್ನೆಲ್ಲ ವೆರಿಫಿಕೇಷನ್ ಮಾಡ್ತಾರೆ ಅನ್ನೋದು. ಅರ್ಜಿ ಶುಲ್ಕ ಅಧಿಕೃತ ಅಧಿಸೂಚನೆಯಲ್ಲಿ ತಿಳಿಸಲಾಗ್ತದೆ. ಮತ್ತು ನಮಗೆ ಅರ್ಜಿ ಶುಲ್ಕದಲ್ಲಿ ಯಾವುದೇ ರೀತಿಯಾದಂತಹ ಮೆನ್ಷನ್ ಮಾಡಿಲ್ಲ. ನಾವು ಯಾವಾಗ ಅಪ್ಲಿಕೇಶನ್ ಅಂದರೆ ಹಾಕೋಕ್ಕೆ ಹೋದಾಗ ಅಲ್ಲಿ ಏನೇನೋ ಇದ್ದರೆ ನಾವು ಪಾವತಿಸಬೇಕಾಗುತ್ತೆ. ಸಲ್ಲಿಸುವ ವಿಧಾನ ಅಂದರೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಭೇಟಿ ನೀಡಿ ಅಧಿಸೂಚನೆ ಡೌನ್ಲೋಡ್ ಮಾಡಿಕೊಂಡು ನೀವು ಸಂಪೂರ್ಣವಾಗಿ ಓದಬೇಕು. ಆನ್ಲೈನ್ ಅರ್ಜಿ ಫಾರ್ಮ್ ಭರ್ತಿ ಮಾಡಿ ಅಗತ್ಯ ಇರುವ ದಾಖಲಾತಿ ಮತ್ತು ಫೋಟೋ ಸಹಿ ಕಂಪಲ್ಸರಿ ಇದ್ದೇ ಇರುತ್ತೆ. ಮತ್ತು ಅರ್ಜಿ ಶುಲ್ಕ ಪಾವತಿಸಿ ಅಗತ್ಯವಿದ್ದರೆ ಅಗತ್ಯವಿರುವ ಫಾರ್ಮನ್ನು ಸಲ್ಲಿಸಿ ಮತ್ತು ಮುಂದುವರಿರಿ. ಅರ್ಜಿ ಶುಲ್ಕ ಅಂದರೆ ಇದ್ದರೆ ಮಾತ್ರ ನೀವು ಪಾವತಿಸಬೇಕು. ಇನ್ನು ಯಾವಾಗ ಕೊನೆಯ ದಿನಾಂಕ ಅಂದರೆ ಇನ್ನು ಸ್ಟಾರ್ಟ್ ಆಗಿರೋದು 9ನೇ ತಾರೀಕಿಂದ ಮೇ 9, 2025ಗೆ ಅರ್ಜಿ ಸಲ್ಲಿಸುವ ದಿನಾಂಕ 24 ಮೇ 2025ವರೆಗೂ ಇದೆ ಅಷ್ಟೇ ಇಲ್ಲ ಅರ್ಜಿ ಶುಲ್ಕ. ನೀವು ನಾನು ಹೇಳ್ತಾ ಇರೋಂಥದ್ದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ ಇರುತ್ತೆ, ಲಿಂಕ್ ಇರುತ್ತೆ, ವೆಬ್ಸೈಟ್ ಅಂದರೆ ಇನ್ಸ್ಟ್ರಕ್ಷನ್ ಲಿಂಕ್ಸ್ ಇರುತ್ತೆ, ಕರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ಅಥವಾ ನೀವು ಕೂಡ ಒಂದು ಯೂಟ್ಯೂಬ್ ಓಪನ್ ಮಾಡ್ತೀವಿ ನಿಮಗೆ ಗೊತ್ತೇ ಇರುತ್ತೆ. ಯೂಶ್ವಲಿ ಕಾಟನ್ ಕೋಆಪರೇಷನ್ ಅಂತ ಗೂಗಲಲ್ಲಿ ಹೊಡೆದ್ರೂ ಕೂಡ ನಿಮಗೆ ಇನ್ಸ್ಟ್ರಕ್ಷನ್ ಸಿಗುತ್ತೆ. ಅದು ಕಷ್ಟ ಆಗುತ್ತೆ ನಿಮಗೆ ಅಂತ ಅಂದರೆ ಅದಕ್ಕೋಸ್ಕರ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಕ್ಲಿಕ್ ಮಾಡಿ ಅಪ್ಲೈ ಮಾಡೋದು ಕೂಡ ಲಿಂಕ್ ಹಾಕಿರ್ತೀನಿ. ಕ್ಲಿಕ್ ಮಾಡಿ ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ಓದಿ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸತಿ ಬೇಕಾದ್ರೆ ಕನ್ನಡಗೂ ಟ್ರಾನ್ಸ್ಫರೇಟ್ ಮಾಡ್ಕೊಂಡು ಓದ್ಬೋದು. ಇಲ್ಲ ನಿಮಗೆ ಇದಾಗಲ್ಲ ಅಂದರೆ ನಮಗೆ ಮೊಬೈಲಲ್ಲಿ ಬೇಡ, ನಾನು ಸೈಬರಲ್ಲಿ ಹಾಕಿಸ್ತೀವಿ ಅಂದರೆ ದಯವಿಟ್ಟು ಸೈಬರ್ಗೆ ಹೋಗ್ಬಿಟ್ಟು ನೀವು ಹಾಕ್ಸಿ ಅಂತಲೇ ನಾನು ಕೇಳೋದು. ಸುಮ್ಮನೆ ತಪ್ಪಾಗೋದು ಬೇಡ. ಸೈಬರವ್ರು ಮಾಮೂಲಿ ಯೂಶಲ್ ಚಾರ್ಜ್ ಮಾಡ್ತಾರೆ ಅಷ್ಟು ಕೊಟ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿ. ಇದು ಇಷ್ಟು ಕಾಟನ್ ಕೋಆಪರೇಷನ್ ಲಿಮಿಟೆಡ್ದು. ಇನ್ನು ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಹೋಗಬೇಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಒಂದು ಮುತ್ತಿನ ಥರ ಆಗ್ತಾ ಇರುತ್ತೆ. ಮತ್ತು ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ. ಡಿಸ್ಟರ್ಬೆನ್ಸು ನಾನು ಹಂಗೂ ಮೈಕ್ ಹಾಕೊಂಡು ಮಾತಾಡ್ತಾ ಇದ್ದೀನಿ. ಡಿಸ್ಟರ್ಬೆನ್ಸ್ ಏನು ಅಂದರೆ ಮನೆಯಲ್ಲಿ ಯೂಶ್ವಲಿ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ, ಅದೇನು ಮಾಡೋಕ್ಕಲ್ಲ. ಅದು ಸ್ವಲ್ಪ ನೀವು ತೆಗ್ದಾಕ್ಬಿಟ್ಟು ನನ್ನ ಈ ವಿಡಿಯೋ ಮಾಹಿತಿ ಮಾತ್ರ ನೀವು ಅನುಸರಿಸಬೇಕು ಅಂತ ನಾನು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಮತ್ತು ಹೆಚ್ಚಿನ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರ್ಬೋದು, ಯೂಶ್ವಲಿ ಅವೆಲ್ಲ ನಾನು ಹಾಕ್ತಾ ಹೋಗ್ತೀನಿ, ನಿಮಗೆ ಅನುಕೂಲ ಆಗುತ್ತೆ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ.